ಸಕ್ಸಸ್ ಎಫರ್ಟ್ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ವಾಮಿ ವಿವೇಕಾನಂದರವರು ಶಿಕ್ಷಣವನ್ನು ಕೇವಲ ಪುಸ್ತಕದ ಜ್ಞಾನವೆಂದು ಪರಿಗಣಿಸಲಿಲ್ಲ. ಅವರ ಪ್ರಕಾರ ಶಿಕ್ಷಣ ಎಂದರೆ ಮನುಷ್ಯನೊಳಗಿನ ಶಕ್ತಿ, ಆತ್ಮವಿಶ್ವಾಸ ಮತ್ತು ಉತ್ತಮ ಗುಣಗಳನ್ನು ಹೊರತರುವ ಪ್ರಕ್ರಿಯೆ. ಸಾಧನೆ ಮಾಡುವ ಹಠ ಹೊಂದಿರಬೇಕು. ಅವರ ಪ್ರಸಿದ್ಧ ಮಾತುಗಳು: ಶಿಕ್ಷಣ ಎಂದರೆ ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯನ್ನು ಹೊರತರುವುದು. ವಿವೇಕಾನಂದರ ಶಿಕ್ಷಣದ ಮುಖ್ಯ ಅಂಶಗಳು: 1. ವ್ಯಕ್ತಿತ್ವ ನಿರ್ಮಾಣ. ಶಿಕ್ಷಣವು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಬೇಕು. 2. ಆತ್ಮವಿಶ್ವಾಸ. ವಿದ್ಯಾರ್ಥಿಗಳು ತಮ್ಮ ಮೇಲೆ ನಂಬಿಕೆ ಇಡಬೇಕು. 3. ನೈತಿಕ ಮೌಲ್ಯಗಳು. ಸತ್ಯ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವನ್ನು ಕಲಿಸಬೇಕು. 4. ಸ್ವಾವಲಂಬನೆ. ಶಿಕ್ಷಣವು ಜೀವನದಲ್ಲಿ ಸ್ವತಂತ್ರವಾಗಿ ನಿಲ್ಲುವ ಶಕ್ತಿಯನ್ನು ನೀಡಬೇಕು. 5. ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ. ದೇಹ ಮತ್ತು ಮನಸ್ಸು ಎರಡೂ ಬಲವಾಗಿರಬೇಕು. 6. ಧೈರ್ಯ ಮಹತ್ವ. ಜೀವನದಲ್ಲಿ ಯಾವುದೇ ವಿಷಯವನ್ನು ಆದರೂ ಎದುರಿಸಬೇಕಾದರೆ ಧೈರ್ಯವನ್ನು ಹೊಂದಿರಬೇಕು. 7. ಶಿಕ್ಷಣವನ್ನು ನೀಡುವವರಿಗೆ ನಾವು ಗೌರವಿಸಬೇಕು. 8. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ವಿಚಾರವನ್ನು ಇಡೀ ಜಗಕ್ಕೆ ಸಾರಿದರು. ಸ್ವಾಮಿ ವಿವೇಕಾನಂದರ ಪ್ರಕಾರ ನಿಜವಾದ ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿಯಲ್ಲ, ಅದು ಉತ್ತಮ ನಾಗರಿಕರನ್ನು ಮತ್ತು ಉತ್ತಮ ಮಾನವರನ್ನು ರೂಪಿಸುವ ಸಾಧನವಾಗಿದೆ. ಅವರ ವಿಚಾರಗಳು ಇಂದಿಗೂ ಯುವಜನತೆಗೆ ಪ್ರೇರಣೆಯಾಗಿವೆ. ಸ್ವಾಮಿ ವಿವೇಕಾನಂದ ಅವರ ಕೆಲವು ಪ್ರಮುಖ ರಹಸ್ಯಗಳು ಮತ್ತು ವಿಶೇಷ ವಿಚಾರಗಳು: ಅಸಾಧಾರಣ ಸ್ಮರಣಶಕ್ತಿ. ಸ್ವಾಮಿ ವಿವೇಕಾನಂದರು ಒಮ್ಮೆ ಓದಿದ ವಿಷಯವನ್ನು ಬಹಳ ಕಾಲ ನೆನಪಿಟ್ಟುಕೊಳ್ಳುತ್ತಿದ್ದರು. ಅವರ ಸ್ಮರಣಶಕ್ತಿ ಅನೇಕರನ್ನು ಆಶ್ಚರ್ಯಚಕಿತರನ್ನಾಗಿಸಿತ್ತು. ಧ್ಯಾನದಲ್ಲಿನ ಅಪಾರ ಏಕಾಗ್ರತೆ. ಬಾಲ್ಯದಿಂದಲೇ ಅವರು ಧ್ಯಾನದಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದರು. ಇದರಿಂದ ಅವರ ಮನಸ್ಸಿನ ಶಕ್ತಿ ಹೆಚ್ಚಾಯಿತು. ವಿಶ್ವವೇದಿಕೆಯಲ್ಲಿ ಭಾರತದ ಕೀರ್ತಿ. 1893ರಲ್ಲಿ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ಸ್ ರಿಲಿಜನ್ಸ್ನಲ್ಲಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂಬ ಮಾತಿನಿಂದ ಭಾಷಣ ಆರಂಭಿಸಿ ವಿಶ್ವದ ಗಮನ ಸೆಳೆದರು. ಗುರುವಿನ ಮೇಲಿನ ಅಪಾರ ಭಕ್ತಿ. ತಮ್ಮ ಗುರು ರಾಮಕೃಷ್ಣ ಪರಮಹಂಸ ಅವರ ಮಾರ್ಗದರ್ಶನವನ್ನು ಜೀವನ ಪೂರ್ತಿ ಅನುಸರಿಸಿದರು. ಯುವಕರಿಗೆ ಪ್ರೇರಣೆ. ಎದ್ದೇಳಿ, ಜಾಗೃತರಾಗಿ, ಗುರಿ ತಲುಪುವವರೆಗೆ ನಿಲ್ಲಬೇಡಿ ಎಂಬ ಅವರ ಸಂದೇಶ ಇಂದಿಗೂ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ. ಸೇವವೇ ದೇವರ ಆರಾಧನೆ. ಮಾನವ ಸೇವವೇ ದೇವರ ಸೇವೆ ಎಂದು ಅವರು ಬೋಧಿಸಿದರು. ಈ ತತ್ವದ ಆಧಾರದ ಮೇಲೆ ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಯಿತು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಜಗತ್ತೇ ನಿಮ್ಮ ಮುಂದೆ ತಲೆಬಾಗುತ್ತದೆ. ಸ್ವಾಮಿ ವಿವೇಕಾನಂದರ ಶಿಕ್ಷಣ 200 ಪದಗಳು. ಸ್ವಾಮಿ ವಿವೇಕಾನಂದ ಅವರು ಭಾರತದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರು. ಅವರು ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ನೀಡಿದ್ದರು.